ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿನದ ವಿಡಿಯೋ. ಆಕ್ಚುಲ್ ಆಗಿ ಇವಾಗ RCB ವರ್ಸಸ್ SRH CSK ಮ್ಯಾಚ್ ಟಿಕೆಟ್ ರಿಲೇಟೆಡ್ ಆಗಿ RCB ಅಫಿಷಿಯಲ್ಸ್ ಅವರು 5 ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ ಕೊಟ್ಟಿದ್ದಾರೆ, ಟಿಕೆಟ್ಸ್ ಯಾವಾಗ ಓಪನ್ ಆಗುತ್ತೆ, ಇನ್ಸ್ಟ್ರಕ್ಷನ್ ಯಾವ ರೀತಿ ಇದೆ, ಮೆಟ್ರೋನು ಕೂಡ ಫ್ರೀ ಆಗಿ ಕೊಟ್ಟಿದ್ದಾರೆ, ಯಾವ ರೀಸನ್ಗೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಫಸ್ಟ್ ಆಫ್ ಆಲ್ ಈ ಒಂದು ಟಿಕೆಟ್ ರಿಲೇಟೆಡ್ ಆಗಿ ಮಾತಾಡೋದಾದ್ರೆ ಫಸ್ಟ್ ಅನ್ಬಾಕ್ಸ್ ಇವೆಂಟ್ ನಡೀತಿತ್ತು, ಆಮೇಲೆ ಮ್ಯಾಚ್ ಟಿಕೆಟ್ ಓಪನ್ ಆಗ್ತಿತ್ತು. ಬಟ್ ಈ ವರ್ಷ ಅನ್ಫಾರ್ಚುನೇಟ್ಲಿ ಅನ್ಬಾಕ್ಸ್ ಇವೆಂಟ್ ನಡೀತಿಲ್ಲ. ಒಂದಿಷ್ಟು ರಿಪೋರ್ಟ್ಸ್ ಪ್ರಕಾರ ಇವತ್ತೇ ಬರ್ಬೇಕಿತ್ತು, ನಿನ್ನೆನೆ ಬರ್ಬೇಕಿತ್ತು. ಆಕ್ಚುಲ್ ಆಗಿ ಅನ್ಬಾಕ್ಸ್ ಇವೆಂಟ್ ನಡೆದಿದ್ರೆ ಟಿಕೆಟ್ಸ್ ಓಪನ್ ಆಗ್ಬೇಕಿತ್ತು ನಿನ್ನೆನೆ. ಬಟ್ ಇವಾಗ ಡೈರೆಕ್ಟ್ ಆಗಿ ಫೇಸ್ 1 ಅಂದ್ರೆ CSK ಮ್ಯಾಚ್ ಮತ್ತೆ SRH ಮ್ಯಾಚ್ ಚಿನ್ನಸ್ವಾಮಿಲಿ ನಡೀತಿದೆ ಅಲ್ವಾ, RCB ವರ್ಸಸ್ ಮೇಲೆ. ಹೌದು, ಫೇಸ್ 1 ಟಿಕೆಟ್ ಮಾತ್ರ ಇವತ್ತು ನನ್ನ ಪ್ರಕಾರ ಟಿಕೆಟ್ಸ್ ಓಪನ್ ಆಗುತ್ತೆ. ಅದ್ ರಿಲೇಟೆಡ್ ಆಗಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಇನ್ಸ್ಟ್ರಕ್ಷನ್ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಅನ್ಬಾಕ್ಸ್ ಇವೆಂಟ್ ನಡೀತಿಲ್ಲ, ಡೈರೆಕ್ಟ್ ಆಗಿ ಇವರು ಮ್ಯಾಚಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಫಸ್ಟ್ ಟಿಕೆಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಫೇಸ್ 1 RCB ವರ್ಸಸ್ SRH 28 ಮಾರ್ಚ್ ನಡೆಯುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲೇ. ಮತ್ತೆ ಏಪ್ರಿಲ್ 5 ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ CSK ಮ್ಯಾಚ್ ನಡೆಯುತ್ತೆ. ಇವೆರಡು ಮ್ಯಾಚ್ ಕೂಡ ಹೈ ವೋಲ್ಟೇಜ್ ಆಗಿರುತ್ತೆ. ಅದಕ್ಕೋಸ್ಕರ ಫೇಸ್ 1 ಟಿಕೆಟ್ ಮಾತ್ರ ಇವತ್ತು ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದ್ ಯಾವ ರೀತಿ ಬುಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾವಾಗ ಓಪನ್ ಆಗುತ್ತೆ ಅವಾಗ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ, ಯಾರು ಮಿಸ್ ಮಾಡದಂತೆ ನೋಡಿ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಯಾವಾಗ ಟಿಕೆಟ್ಸ್ ಓಪನ್ ಆಗುತ್ತೆ ಅವಾಗ ಲಿಂಕ್ ಕೂಡ ಶೇರ್ ಮಾಡ್ತೀನಿ, ಅವಾಗ ನೀವು ಬುಕ್ ಕೂಡ ಮಾಡ್ಕೋಬಹುದು. ಮೇನ್ ಆಗಿ ಇಲ್ಲಿ ಫೋಕಸ್ ಮಾಡೋದಾದ್ರೆ ಟಿಕೆಟ್ ಇನ್ಫಾರ್ಮೇಶನ್ ಅಂತ ಒಂದು ಕೊಟ್ಟಿದ್ದಾರೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮಾತ್ರ ಟಿಕೆಟ್ ನ ಬೈ ಮಾಡಿ ಅಂತ ಅಲ್ಲಿ ಆಪರ್ಚುನಿಟಿನ ಕೊಟ್ಟಿರೋದು. ಆ ಒಂದು ಏನೊಂದು ಮ್ಯಾಚ್ ಅಫಿಷಿಯಲ್ಸ್, RCB ಅಫಿಷಿಯಲ್ಸ್ ಯಾವುದೇ ತರ ಫ್ರಾಡ್ ಆಗ್ಬೇಡಿ, RCB ವೆಬ್ಸೈಟ್ ಅಲ್ಲೇ ಆ ಒಂದು ಟಿಕೆಟ್ ಟೈಮಿಂಗ್ಸ್ ನ ಹೇಳ್ತೀವಿ, ಅವಾಗ ಬೈ ಮಾಡಿ ಅಂತ. ನೆಕ್ಸ್ಟ್ ಇನ್ಫಾರ್ಮೇಶನ್, ಯಾರು ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋತಾರೋ ಅಂದ್ರೆ ಆ ಒಂದು ಟಿಕೆಟ್ ನ ಬೈ ಮಾಡಿ ಡೌನ್ಲೋಡ್ ಮಾಡ್ಕೊಳ್ತಾರೋ ಅವ್ರಿಗೆ ಫ್ರೀ ಆಗಿ ಮೆಟ್ರೋ ಅವೈಲಬಿಲಿಟಿ ಇದೆ. ಇದು ಹೊಸ ವಿಷಯ. ಆ ಒಂದು RCB ಮ್ಯಾಚ್ ರಿಲೇಟೆಡ್ ಆಗಿ ಈ ವರ್ಷ ಇದುವರೆಗೂ ಈ ತರ ಒಂದು ಸ್ಪಾನ್ಸರ್ ತರ ತಂದಿಲ್ಲ. ಬಟ್ ನಮ್ಮ ಮೆಟ್ರೋ ಟಿಕೆಟ್ಸ್ ಫ್ರೀ ಆಗಿರುತ್ತೆ. ಆದ್ರೆ ಅವರು ಕರೆಕ್ಟ್ ಆಗಿ ಮ್ಯಾಚ್ ಟಿಕೆಟ್ ನ ಶೋ ಮಾಡ್ಬೇಕು, ಅದರಿಂದನೇ ಅವ್ರಿಗೆ ಒಂದು ಅಪ್ಲಿಕೇಬಲ್ ಆಗಿರುತ್ತೆ ಒಂದು ಟಿಕೆಟ್ ಮಾತ್ರ. ಅದು ಡಿಪೆಂಡ್ ಅಪಾನ್ ಯಾವ ರೀತಿ ಬುಕ್ ಮಾಡಿರ್ತಾರೆ ಟಿಕೆಟ್ಸ್ ನ, ಅಂದ್ರೆ ಎಲ್ಲಾರ್ಗು ಕೂಡ ಇರುತ್ತೆ. 2300 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ ಟಿಕೆಟ್ ಪ್ರೈಸ್. ಮತ್ತೆ ಇಲ್ಲಿ ನಿಯರ್ ಮೆಟ್ರೋ ಸ್ಟೇಷನ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ಮತ್ತೆ MG ರೋಡ್ ಅಲ್ಲಿ ಇವೆರಡು ಟಿಕೆಟ್ ಅಲ್ಲಿವರೆಗೂ ಕೂಡ ಇಳ್ಕೋಬಹುದು. ಯು ವಿಲ್ ರಿಸೀವಿಂಗ್ ಮೆಟ್ರೋ ಟಿಕೆಟ್ ಅಲಾಂಗ್ ವಿತ್ ಯುವರ್ ಮ್ಯಾಚ್ ಟಿಕೆಟ್. ಮ್ಯಾಚ್ ಟಿಕೆಟ್ ಜೊತೆಗೇನೆ ಇಲ್ಲಿ ಮೆಟ್ರೋ ಟಿಕೆಟ್ ಕೂಡ ಸಿಗುತ್ತೆ. ಅವಾಗ ಸ್ಕ್ಯಾನ್ ಮಾಡ್ಕೊಂಡು ನೀವು ಮೆಟ್ರೋದಲ್ಲೂ ಕೂಡ ಫ್ರೀ ಆಗಿ ಬರ್ಬೋದು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಸ್ಟೇಡಿಯಂ ಮ್ಯಾಪ್, ಯಾವ ಗೇಟ್ ಅಲ್ಲಿ ನೀವು ಎಂಟ್ರಿ ಕೊಡ್ಬೇಕು, ಯಾವ ಫೇಸ್ ಅಲ್ಲಿ ನಿಮ್ ಟಿಕೆಟ್ ಇರುತ್ತೋ ಆ ಫೇಸ್ ಅಲ್ಲಿ ಆ ಒಂದು ಗೇಟ್ ಎಂಟ್ರಿನ ಫುಲ್ ಕಂಪ್ಲೀಟ್ ಆಗಿ ಬ್ರೀಫ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂಥರ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನೋಡ್ಕೊತಿದ್ದಾರೆ ಅದಕ್ಕೋಸ್ಕರ. ಮತ್ತೆ ಇವಾಗ ಇಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಇದೆ ಅಂತ ಅಂದ್ರೆ ಪಾರ್ಕಿಂಗ್ ಗೆ ಅಲ್ಲಿ ಜಾಗ ಇರೋದಿಲ್ಲ, ಅದಕ್ಕೋಸ್ಕರ ಪ್ರೀ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಪಾರ್ಕಿಂಗ್ ಸ್ಪಾಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಗರುಡ ಮಾಲ್, ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಫ್ರೀಡಂ ಪಾರ್ಕ್ ಮತ್ತೆ ಸೆಂಟ್ ಜೋನ್ಸ್ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಇದನ್ನ ಪ್ರೀ ಬುಕ್ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ 4 ಪ್ಲೇಸ್ ಕೂಡ ಅಲ್ಲಿ ಆ ಮ್ಯಾಪ್ ಅಲ್ಲಿ ಶೋ ಅಪ್ ಮಾಡಿದ್ದಾರೆ. ಈ ಪ್ಲೇಸಸ್ ಅಲ್ಲಿ ಆ ಒಂದು ಟಿಕೆಟ್ ನ ಬೈ ಮಾಡಿದ್ಮೇಲೆ ಪ್ರೀ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅಂದ್ರೆ ಆ ಒಂದು ಏರಿಯಾ ಇರಲ್ಲ, ಪರ್ಟಿಕ್ಯುಲರ್ ಆಗಿ ಪಾರ್ಕಿಂಗ್ ಇದೆ, ಸಪರೇಟ್ ಆಗಿ ಏರಿಯಾ ಕೊಟ್ಟಿಲ್ಲ. ಪ್ರತಿ ವರ್ಷನೂ ಇದೆ ಗೋಳ್ ಆಗಿರುತ್ತೆ ಎಲ್ಲಾರ್ಗು. ಅಂದ್ರೆ ಸುಮಾರು ಜನ ನಡ್ಕೊಂಡು ಬೇರೆ ಕಡೆ ನಿಲ್ಸಿರ್ತಾರೆ, ಇವಾಗ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರ್ತಾರೆ, ಪ್ರೀ ಬುಕಿಂಗ್ ಮಾಡ್ಕೊಂಡು ಸ್ಲಾಟ್ಸ್ ಕೂಡ ಬುಕ್ ಮಾಡ್ಕೋಬಹುದು ಟಿಕೆಟ್ ಜೊತೆಗೇನೆ. ಟಿಕೆಟ್ ಇವಾಗ ಬೆನಿಫಿಟ್ ಏನಂತಂದ್ರೆ ಟಿಕೆಟ್ ತಗೊಂಡಾದ್ಮೇಲೆ ಫ್ರೀ ಮೆಟ್ರೋ ಇರುತ್ತೆ, ಆಮೇಲೆ ಪ್ರೀ ಬುಕಿಂಗ್ ಮಾಡ್ಕೊಂಡ್ರೆ ಪಾರ್ಕಿಂಗ್ ಕೂಡ ಸಿಗುತ್ತೆ. ಅವಾಗ ಈಸಿಯಾಗಿ ಕನ್ವೆ ಮಾಡ್ಕೋಬಹುದು ಮ್ಯಾಚಸ್ ಎಲ್ಲಾನು ಕೂಡ. ಅಂದ್ರೆ ಯಾವ್ದೇ ತರ ಬೇರೆ ಈ ಒಂದು ಸ್ಟ್ಯಾಂಪೇಡ್ ಆಯ್ತಲ್ಲ, ಆ ತರ ಮುಂದೆ ಏನು ಆಗ್ಬಾರ್ದು ಅಂತ ಈ ಒಂದು ಯೋಚನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಒಳ್ಳೆ ಯೋಚನೆ. ಬಟ್ ಇಲ್ಲಿ ಮೇನ್ ಆಗಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಯಾವಾಗ ಟಿಕೆಟ್ ಓಪನ್ ಮಾಡ್ತಾರೆ ಅಂತ. ಇವತ್ತು 12:30 ಮೇಲೆ ಆ ಒಂದು ಟಿಕೆಟ್ಸ್ ಓಪನ್ ಆಗ್ಬಹುದು. ಅಫಿಷಿಯಲ್ಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವಾಗ ಓಪನ್ ಆಗುತ್ತೆ ಅಂತ. RCB ವೆಬ್ಸೈಟ್ ಅಲ್ಲೇ ಡೌನ್ಲೋಡ್ ಮಾಡಿ, ಅಂದ್ರೆ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಬುಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಒಂದು ಮೇನ್ ಆಗಿ ಒಂದು 5 ಅಪ್ಡೇಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.